ಬಂಧುಗಳಿಗೆಲ್ಲ ಪದ್ಮಿನಿ ಅಭಿರುಚಿಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲ? ನಾನು ಆರಾಮಾಗಿದ್ದೇನೆ, ನೀವೆಲ್ಲ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ರೆಸಿಪಿ ನಾನು ಕ್ಯಾಬೇಜಿಂದು ಕರಿ ತೋರಿಸ್ತಿದ್ದೀನಿ. ಅದು ತಿನ್ನದೇ ಇದ್ದವರು ಕೂಡ ನಿಜವಾಗ್ಲೂ ತಿಂತಾರೆ. ಮಕ್ಕಳಿಗೆ ಅಂದರೆ ಕ್ಯಾಬೇಜೆಲ್ಲ ಇಷ್ಟ ಆಗಲ್ಲ, ಬೇಡ ಅಂತ ಹೋಗ್ತಾರೆ. ಅಂಥ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ತಿನ್ನೋವಂಥ ರೆಸಿಪಿ ನಾನು ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದರೆ, ಕ್ಯಾಬೇಜು ನಾನು 200 ಗ್ರಾಮ್ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಒಂದು ದೊಡ್ಡದು ತೊಗೊಂಡು ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಮೊಸರು ಒಂದು ಕಪ್ ಇಟ್ಕೊಂಡಿದ್ದೀನಿ. ಆಮೇಲಿಂದ ಅಚ್ಚ ಖಾರದ ಪುಡಿ 1 ಸ್ಪೂನು, ಆಮೇಲೆ ಉಪ್ಪು 1 ಸ್ಪೂನು ಅಂದರೆ ರುಚಿಗೆ ತಕ್ಕಷ್ಟು, ಹಿಂಗು 1 ಚಿಟಿಕೆ ಅಂದರೆ 1/4 ಸ್ಪೂನ್ ಅಂದ್ಕೊಳ್ಳಿ. ಆಮೇಲೆ ಜೀರಿಗೆ 1 ಸ್ಪೂನು, ಸಣ್ಣಗೆ ಹೆಚ್ಚಿದಂಥ ಮೆಣಸಿನ್ಕಾಯಿ 2, ಹಸಿ ಮೆಣಸಿನ್ಕಾಯಿ 2, ಕರಿಬೇವು ಸೊಪ್ಪು ಒಂದು 8-10 ಎಲೆ ಇಟ್ಕೊಂಡಿದ್ದೀನಿ, ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಅದು ಒಂದು ಗರಿ ಅಂದರೆ ಒಂದು ಗಿಡ ಥರ ಇರುತ್ತಲ್ಲ, ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಎಲ್ಲವನ್ನು ಈಗ ಮಿಕ್ಸಿಗೆ ಹಾಕಬೇಕು. ಕ್ಯಾಬೇಜು 200 ಗ್ರಾಮ್ ಹೇಳಿದ್ನಲ್ಲ ಅದು, ಆಮೇಲೆ ಮೊಸರು 1 ಕಪ್ಪು, ಆಮೇಲೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ದೊಡ್ಡದು ಅದು, ಮತ್ತು 1 ಇಂಚಷ್ಟು ಶುಂಠಿನ ನಾನು ತುರಿದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ, ಅಂದರೆ ಮೊದಲಿಗೆ ಹಾಕಲ್ಲ, ಯಾಕಂದರೆ ಕ್ಯಾಬೇಜಲ್ಲೂ ನೀರಿರುತ್ತೆ, ಮೊಸರು ಇದೆ, ಹಾಗಾಗಿ ಮೊದಲಿಗೆ ಹಾಕಲ್ಲ. ಆಮೇಲೆ ಬೇಕು ಅನಿಸಿದ್ರೆ ಹಾಕಬೇಕು, ಇಲ್ಲಾಂದರೆ ಅದೆಲ್ಲ ತೆಗೆದು ಒಂದು ಬಟ್ಲಲ್ಲಿ ಇಡ್ತೀವಲ್ಲ, ಎಲ್ಲದಕ್ಕೂ ಮೆಜರ್ಮೆಂಟ್ ಒಂದೇ ಥರ ಇಟ್ಕೋಬೇಕು. ಇದೆಲ್ಲ ಇವಾಗ ಮಿಕ್ಸಿಗೆ ಹಾಕೋದು ಏನು ಬರುತ್ತೋ ಅದನ್ನು ಒಂದು ಬಟ್ಲು, ನಾನೆಲ್ಲೋ ಆರೆಂಜ್ ಕಲರ್ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ, ಅದು 3/4 ಬಟ್ಲಾಗಿದೆ. ಈ ಮಿಶ್ರಣ ಪೇಸ್ಟ್ ಆಗಿದ್ದು ತೆಗೆದಿದ್ನಲ್ಲ, ಅದು 3/4 ಬಟ್ಲಾಗಿದೆ. ಇದನ್ನು ನಾನು ತೆಗೆದು ಇಟ್ಕೊತಾಯಿದ್ದೀನಿ. ಈ ಕಡೆ ಒಂದು ಅದೇ ಎಷ್ಟಿತ್ತು ಅಳತೆ ಅಷ್ಟೇ ಅಳತೆಯಷ್ಟು ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. ಆ ಕಡಲೆ ಹಿಟ್ಟಿಗೆ ನಾನು ಹಸಿಮೆಣಸಿನ ಪುಡಿ, ಸಣ್ಣಗೆ ಹೆಚ್ಚಿದಂಥ ಹಸಿಮೆಣಸು 2, ಸಣ್ಣಗೆ ಹೆಚ್ಚಿದಂಥ ಕರಿಬೇವು ಸೊಪ್ಪು, ಅದನ್ನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಜೊತೆಗೆ ಚಿಲ್ಲಿ ಫ್ಲೆಕ್ಸು, ಮನೇಲಿ ಮಾಡಿಟ್ಟಿದ್ದ ಚಿಲ್ಲಿ ಫ್ಲೆಕ್ಸ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ, ಅಂದರೆ 1 ಸ್ಪೂನು. ಆಮೇಲೆ ಒಂದು ಅರ್ಧ ಸ್ಪೂನು ಉಪ್ಪು, ಒಂದು ಅರ್ಧ ಸ್ಪೂನು ಅರಿಶಿನ, ಇಂಗು, ಮತ್ತು ಒಂದು 1/4 ಸ್ಪೂನಷ್ಟು ಹಾಕ್ತಿದ್ದೀನಿ. ಈ ಕಡೆ ಜೀರಿಗೆ ಒಂದು ಸ್ವಲ್ಪ, ಅಂದರೆ ಒಂದು ಅರ್ಧ ಸ್ಪೂನಷ್ಟು, ಆಮೇಲೆ ಚಿಲ್ಲಿ ಫ್ಲೆಕ್ಸು 1 ಸ್ಪೂನು ಹಾಕಿ ಈ ಮಿಶ್ರಣನ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ, ಎಲ್ಲನೂ ಸೇರಿ ಮಿಕ್ಸ್ ಮಾಡೋಕ್ಕೂ. ಅದಕ್ಕೆ ಬೌಲು ಸ್ವಲ್ಪ ದೊಡ್ಡದಾಗಿರಲಿ ಅಂತ ತೊಗೊಂಡಿದ್ದೆ. ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು, ಅಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿರು, ಕಡಲೆ ಹಿಟ್ಟು ಲಮ್ಸ್ ಬರಬಾರ್ದು ಅಂತ. ಹಾಗೆ ಸ್ವಲ್ಪ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ, ಇದು ಎಲ್ಲ ಒಂದು ಲಮ್ಸ್ ಇಲ್ದಿರ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ಲ, ಆವಾಗ ಅದು ಮಿಕ್ಸಿಗೆ ಹಾಕಿದ್ದ ಪೇಸ್ಟ್ ಇದೆಯಲ್ಲ, ಅದು ಈರುಳ್ಳಿ ಮತ್ತು ಕ್ಯಾಬೇಜು ಅದೆಲ್ಲ ಇದ್ದಿದ್ದು, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲನೂ ಎರಡನ್ನೂ ಮಿಕ್ಸ್ ಮಾಡಿ ಎರಡನ್ನೂ ಸಮವಾಗಿ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ. ಆಮೇಲೆ ಈ ಕಡೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ, ಮತ್ತು ಹಸಿಮೆಣಸಿನ್ಕಾಯಿ 2 ಹೆಚ್ಚಿಟ್ಕೊಂಡಂಥದ್ದು, ಮತ್ತು ಕರಿಬೇವು ಸೊಪ್ಪು ಹೆಚ್ಚಿಟ್ಕೊಂಡಿದ್ದಂಥದ್ದು ಎಲ್ಲ ಹಾಕಿ, ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದೇನು ಮಿಶ್ರಣ ಇತ್ತು ಅದನ್ನು ಆ ಪ್ಯಾನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಹಾಗೇ ತಿರುಗಿಸ್ಬೇಕು, ಅಂದರೆ ಕೈ ಬಿಡದೆ ತಿರುಗಿಸ್ಬೇಕು, ತಳ ಹಿಡಿಯುತ್ತಲ್ಲ ಅದಕ್ಕೋಸ್ಕರ ಇದು. ಆಮೇಲೆ ಪ್ಯಾನ್ ಬಿಡೋ ತನಕನೂ ನಾವು ಪ್ಯಾನಿಂದ ಮಿಶ್ರಣ ಫುಲ್ ಬಿಡೋ ತನಕನೂ ನಾವು ಇದು ಮಾಡೋಕೆ, ಅದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕು. ಅಂದರೆ ಅವಾಗ ನಾವು ಅದನ್ನು ಸ್ಲಿಮ್ ಫ್ಲೇಮಲ್ಲಿಟ್ಟು ಒಂದು 2 ನಿಮಿಷ ಮುಚ್ಚಿಡೋದು, ಆಮೇಲೆ ತೆಗಿಯೋದು. ಹಂಗೆ ಮಾಡಿದರೆ ಒಂದು 5 ನಿಮಿಷಕ್ಕೆ ರೆಡಿ ಆಗುತ್ತೆ. ಈಗ ನೋಡಿ ಮಿಶ್ರಣ ಎಲ್ಲ ಗಟ್ಟಿಯಾಗಿ ಪ್ಯಾನ್ ತಳ ಹಿಡಿದಿರ ಬಿಡ್ತಾ ಇದೆ. ಅದನ್ನು ಎಣ್ಣೆ ಸವರಿದ ಒಂದು ಪ್ಲೇಟ್ಗೆ ಹಾಕಿ ಅದನ್ನು ಚೆನ್ನಾಗಿ ಸಮವಾಗಿ ತಟ್ಟಬೇಕು. ಅದು ಒಂದು ಬಟ್ಲಿಗೆ ಎಣ್ಣೆ ಹಚ್ಬಿಟ್ಟು ನಾನು ಅದರ ಬಟ್ಲಿಂದ ನಾನು ಸಮವಾಗಿ ತಟ್ಟಿದ್ದೀನಿ.
ಹಾಗಾಗಿ ಇವಾಗ ಅದು ದಪ್ಪ ಬರುತ್ತೆ ಸ್ವಲ್ಪ. ಅಂದರೆ ನಿಮ್ಗೆ ತೆಳ್ಳಬೇಕಾದ್ರೆ ದೊಡ್ಡ ತಟ್ಟೆ ಇಟ್ಕೊಳ್ಳಿ, ಇದು ಸ್ವಲ್ಪ ದಪ್ಪ ಬರ್ತದೆ. ಅಂದರೆ ಪನ್ನೀರ್ ಇರುತ್ತಲ್ಲ ಆ ಸೈಜ್ಗೆ ಬರುತ್ತೆ. ಹಂಗಾಗಿ ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಬಟ್ಲು ಇಟ್ಟು ನಾನು ತಟ್ತಾಯಿದ್ದೀನಿ. ತಟ್ಟಿದ ಮೇಲೆ ಏನಂದರೆ ಅದನ್ನು ಕಟ್ ಮಾಡಬೇಕು. ನಿಮಗೆ ಡೈಮಂಡ್ ಶೇಪ್ ಆದರೆ ನೀವು ಮಾಡ್ಕೊಳ್ಳಿ. ನಾನು ಸ್ಕ್ವೇರಾಗಿ ಕಟ್ ಮಾಡ್ತಾಯಿದ್ದೀನಿ. ಸ್ಕ್ವೇರಾಗಿ ಕಟ್ ಮಾಡಿ ಅದನ್ನು ಎಲ್ಲ ಅದು ತಣ್ಣಗಾದ್ಮೇಲೆ ಇದು ಇವಾಗ ಗ್ರೇವಿ ಮಾಡಬೇಕು ನಾವು. ಅದಕ್ಕೆ ಗ್ರೇವಿಗಂತ ಮತ್ತೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಒಂದು 6 ಎಸಳು ಹೆಚ್ಚಿಟ್ಕೊಂಡಿದ್ದೆ. ಆಮೇಲೆ ಜೀರಿಗೆ ಹಾಕ್ಬಿಟ್ಟು ಅದು ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಹಾಕಿ, ಮೆಣಸಿನ್ಕಾಯಿ ಇತ್ತಲ್ಲ 2 ಹೆಚ್ಕೊಂಡಿದ್ದು ಅದನ್ನು ಹಾಕಿ, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಎಣ್ಣೆ ಅದು ಹಸಿತನ ಬಿಡೋವರೆಗೂ ಫ್ರೈ ಮಾಡಬೇಕು. ಹಾಗೆ ಫ್ರೈ ಆಮೇಲೆ ಹಸಿಮೆಣ್ಸಿನ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು ಸ್ವಲ್ಪ ಹಾಕಿ, ಮತ್ತು 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದು ಅದನ್ನು ಹಾಕಿ ಈಗ ಎಣ್ಣೆಯಲ್ಲಿ ಬಾಡಿಸ್ಬೇಕದು. ಎಣ್ಣೆಯಲ್ಲಿ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋ ಥರ ಮುಚ್ಚಳ ಮುಚ್ಚಿ ಬಾಡಿಸ್ಬೇಕು. ನೋಡಿ ಇವಾಗ ಮುಚ್ಚಳ ಮುಚ್ಚಿ ಬಾಡಿಸೋದಕ್ಕೆ ಅದು ಚೆನ್ನಾಗಿ ಬಾಡಿದೆ. ಮತ್ತು ಇವಾಗ ನಾವೇನು ಮೆಷರ್ಮೆಂಟ್ ಇಟ್ಕೊಂಡಿದ್ದಲ್ಲ ಅದರಲ್ಲಿ 1 ಕಪ್ಪು ಎಲ್ಲೋ ಬೌಲ್ ಇತ್ತಲ್ಲ ಅದರಲ್ಲಿ 1 ಬೌಲು ನಾನು ನೀರು ಹಾಕಿದೆ. ಇನ್ನೂ ನೀರು ಬೇಕಾಗುತ್ತೆ, ಯಾಕಂದರೆ ಇದು ಮತ್ತು ಕಡಲೆ ಹಿಟ್ಟು ಎಲ್ಲ ಕ್ಯಾಬೇಜು ಎಲ್ಲ ಮಿಕ್ಸ್ ಇದೆಲ್ಲ, ಅದು ಸ್ವಲ್ಪ ನೀರು ಜಾಸ್ತಿ ಹೀರ್ಕೊಳ್ಳುತ್ತೆ. ಹಂಗಾಗಿ ಇದು ನೋಡಿ ಇವಾಗ ಇಷ್ಟು ಅದಕ್ಕೆ ನಾನು ಗ್ರೇವಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಟೊಮೊಟೊ ಗ್ರೇವಿ ಥರ. ಈ ಕಡೆ ಇದೇನು ನಾವು ಏನು ತಣ್ಣಗೆ ಹಾಕ್ಬಿಟ್ಟಿದ್ವಲ್ಲ ಕ್ಯಾಬೇಜು ಮತ್ತು ಇದು ಮೊಸರು ಈರುಳ್ಳಿ ಎಲ್ಲ ಹಾಕಿದ್ದು ಅದು ನೋಡಿ ಇವಾಗ ತಣ್ಣಗಾಗಿ ಚೆನ್ನಾಗಿ ಬಿಲ್ಲೆ ಥರ ಅದೆಲ್ಲನೂ ಇವಾಗ ತೆಗಿಯೋ ಥರ ಬಂದಿದೆ. ಕಾರ್ನರಲ್ಲಿ ಸ್ವಲ್ಪ ತೆಗಿಯೋಕ್ಕಾಗಲಿಲ್ಲ, ಅದಕ್ಕೆ ಅದನ್ನು ಮತ್ತೆ ಮುರಿಬೇಕಾಯಿತು. ಅಂದರೆ ಕಾರ್ನಲ್ಲಿ ಚಾಕು ಹಾಕಿ ತೆಗಿಯುವಾಗ ಅದು ಹಂಗೆ ಉಳ್ಕೊತು. ಇವಾಗೆಲ್ಲನೂ ಆ ಬಿಲ್ಲೆನೆಲ್ಲ ತೆಗೆದು ಇದಕ್ಕೆ ಗ್ರೇವಿಗೆ ಹಾಕಬೇಕು. ಗ್ರೇವಿಗೆ ಹಾಕುವಾಗ ನೋಡ್ಕೋಬೇಕು ನೀರು ಮತ್ತೆ ಬೇಕಾಗುತ್ತಾ ಏನೋ ಅಂತ. ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ನಿಮಗೆ ಎಷ್ಟು ಗ್ರೇವಿ ಹದ ಇರಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕಿ. ಇವಾಗ ನಾನು ಇದಕ್ಕೆ ಹಾಕಿದ್ಮೇಲೆ ಮತ್ತೆ ಒಂದು ಅರ್ಧ ಕಪ್ ಹಾಕಿದ್ದೀನಿ, ಯಾಕಂದರೆ ಮತ್ತೆ ಹೀರ್ಕೊಳ್ತಾ ಇದು, ಹಾಗಾಗಿ ಹಾಕಿದೆ. ಇವಾಗ ಇದು ನೋಡಿ ಗ್ರೇವಿ ಇಷ್ಟು ಹದಕ್ಕೆ ಬಂದಿದೆ, ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ, ಹಾಕಿದ್ದೀನಿ. ಇದು ಏನಕ್ಕೆ ಮಾಡಿದೆ ಅಂದರೆ ನಮ್ಮ ಮನೆಗೆ ಗೆಸ್ಟ್ ಬರೋರಿದ್ದರು ತೀರ್ಥಹಳ್ಳಿಯಿಂದ. ನಮ್ಮ ಹಸ್ಬೆಂಡ್ ಅವರು ಅಕ್ಕನ ಮಗಳು, ಅಂದರೆ ಚಿಕ್ಕಪ್ಪನ ಮಗಳು ಬರಬೇಕಿತ್ತು, ಬರ್ತಾಯಿದ್ಲು. ಅವಳಿಗೆ ಇರಲಿ ರೆಸಿಪಿ ಒಂದು ಚೇಂಜ್ ಇರುತ್ತೆ ಅಂಥೇಳಿ ಅವಳಿಗೆ ರೆಸಿಪಿ ಮಾಡಿ ಗೋಧಿ ಹಿಟ್ಟಿನ ಪರೋಟ ಮಾಡಿ ಕೊಟ್ಟಿದ್ದಾಯಿತು. ಅಂದರೆ ಅವ್ರ ಮಗನೂ ಅವಳು ಬಂದಿದ್ದರು. ಸೊ ಅವಳು ಏನಂದರೆ ಇದೇನು ಆಲೂಗಡ್ಡೆನಾ ಅಂತ ಕೇಳಿದ್ಲು. ಮಗ ಇಟ್ಕೊಂಡು ಪನ್ನೀರಾ ಅಂಥೇಳಿ ಆ ಥರ ಇದು ಅನ್ನಿಸ್ತು. ಹಂಗಾಗಿ ಚೆನ್ನಾಗಿದೆ ಅಂತೇಳಿ ತಿಂದರು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಖುಷಿ ಆಯಿತು, ಸಮಾಧಾನ ಆಯಿತು. ಚೆನ್ನಾಗಿ ಬಂದವ್ರಿಗೆ ಸ್ವಲ್ಪ ಇಷ್ಟಪಡೋ ಥರ, ಅಂದರೆ ಬೇಡ ಒಂದೇ ಸಾಕು ಪರೋಟ ಅಂತಾಯಿದ್ರು. ಆದ್ರೂ ಹಾಕ್ಕೊಳ್ಳಿ ಅಂಥೇಳಿ ಹಾಕಿದೆ. ಮತ್ತೆ ತಿಂದು ಖುಷಿಪಟ್ಟು ಅವರು, ಅದು ಅವ್ರು ಖುಷಿ ಪಡೋದು ನೋಡಿನೇ ನಮ್ಗೆ ಖುಷಿ ಆಗುತ್ತೆ. ಹೀಗೆ ಮಾಡಿದ್ದೀನಿ, ನೀವು ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಖುಷಿ ಪಟ್ಟು ತಿಂತಾರೆ, ಯಾರಿಗೂ ಅನ್ಸೋದಿಲ್ಲ ಇದು ಕ್ಯಾಬೇಜು ಅಂತ ಅನ್ಸಲ್ಲ. ಯಾಕಂದರೆ ಎಲ್ಲ ಅದು ಮಿಕ್ಸ್ ಆಗಿರುತ್ತೆ. ಹಾಗೆ ಈ ಥರ ಕ್ಯಾಬೇಜಲ್ಲಿ ಇನ್ನೂ ರೆಸಿಪಿಗಳು ತುಂಬ ಬರುತ್ತೆ, ಅದನ್ನೆಲ್ಲ ಮಾಡಿ ತೋರಿಸ್ತೀನಿ. ಇದು ನೋಡಿ ಆಗಿದೆ. ಈಗ ಪರೋಟಾಗೆ ಹಾಕಿ ಕೊಡ್ತಾಯಿದ್ದೀನಿ. ನೀವು ಮಾಡಿ ಹೆಂಗಾಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ, ಅದು ಮಾತ್ರ ನಾನು ಗ್ಯಾರಂಟಿ ಹೇಳ್ತೀನಿ. ಕಮೆಂಟ್ ಹಾಕಿ, ಮತ್ತು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಹಾಕಬೇಕು ಅಂತ ನನಗೆ ತುಂಬ ಹುಮ್ಮಸ್ಸು ಬರುತ್ತೆ ಆ ಥರ. ಯಾಕಂದರೆ ಸ್ವಲ್ಪ ನನಗೆ ಹೆಲ್ತ್ ಸರಿ ಇಲ್ಲ ಅಂಥೇಳಿ ಸ್ವಲ್ಪ ಇನ್ವಾಲ್ವ್ ಆಗ್ತಾಯಿದ್ದೀನಿ ಇದರಲ್ಲೆಲ್ಲ. ಇನ್ವಾಲ್ವ್ ಆಗಿ ನಾನು ಏನು ಇದೆ ಹೆಲ್ತ್ ಇಶ್ಯೂಸ್ ಇದೆ ಅದು ಮರಿಬೇಕು ಅಂತ. ನಿಮ್ಮ ಮೋಟಿವೇಶನ್ ನನಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಏನೋ ಮಾಡಬೇಕು ಅಂತ ಆಗುತ್ತೆ, ಮಾಡ್ತೀನಿ ಗ್ಯಾರಂಟಿ. ಮುಂದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ತೋರಿಸ್ತೀನಿ. ನನಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ರೆಫರ್ ಮಾಡಿ, ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡಿ. ರೆಸಿಪಿನ ಎಲ್ಲ ಏನಾಗಿದೆ ನಿಮ್ಗೆ ಇಷ್ಟ ಆಯಿತಾ, ನೀವು ಮಾಡಿದಾಗ ಏನು ಅನಿಸುತ್ತಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ನಂಗೆ ಖುಷಿ ಆಗುತ್ತೆ. ಅವರಿಗೆ ಸರ್ವ್ ಮಾಡ್ತಾಯಿದ್ದೀನಿ, ಹೇಗೆ ಅನ್ನಿಸ್ತು ಅಂತ ಅವರು ಹೇಳ್ತಾರೆ. ನೀವು ಮಾಡಿ ಚೆನ್ನಾಗಿತ್ತಾ ಏನು ಅಂತೇಳಿ ಕಮೆಂಟ್ ಮಾಡಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.